ಮೂಗಿನಿಂದ ರಕ್ತಸ್ರಾವ ಆದಾಗ ನಾವು ಏನ್ ಮಾಡಬೇಕು ಮತ್ತು ಏನ್ ಮಾಡಬಾರದು? ರಕ್ತಸ್ರಾವ ಆಗುತ್ತಿರುವ ವ್ಯಕ್ತಿಯನ್ನು ಹೀಗೆ ತಲೆ ಮುಂದಕ್ಕೆ ಬಾಗಿ ಕುಳಿತುಕೊಳ್ಳುವ ಹಾಗೆ ಮಾಡಬೇಕು. ಮೂಗಿನ ಮೇಲೆ ಐಸ್ ಕ್ಯೂಬ್ನಿಂದ ನಿಧಾನವಾಗಿ ಉಜ್ಜಬೇಕು ಅಥವಾ ತಣ್ಣೀರಿನಲ್ಲಿ ಅದ್ದಿದ ಬಟ್ಟೆ ಹಾಕಬೇಕು. ತಕ್ಷಣ ರಕ್ತಸ್ರಾವ ಏನಾಗುತ್ತೆ, ಇಲ್ಲಿ ನಿಲ್ಲುತ್ತದೆ. ಆಮೇಲೆ ಸಿಹಿಯಾಗಿರುವ ದ್ರಾಕ್ಷಿಯ ರಸ ಅಥವಾ ಕೊತ್ತಂಬರಿ ರಸ ಅಥವಾ ಗರಿಕೆ ಹುಲ್ಲಿನ ರಸ ಅಥವಾ ಈರುಳ್ಳಿ ರಸ, ಇವುಗಳಲ್ಲಿ ನಮ್ಗೆ ಯಾವುದು ಅರ್ಜೆಂಟ್ ಆಗಿ ಸಿಗುತ್ತದೆಯೋ ಅದರ ರಸ 2 ಹನಿ ಮೂಗಿನ ಹೊಳ್ಳೆಯಲ್ಲಿ ಹಾಕಬೇಕು. ತಲೆ ಮೇಲೆ ಕೂಡ ಸ್ವಲ್ಪ ತಣ್ಣೀರ್ ಹಾಕಬೇಕು. ಎಪಿಸ್ಟಾಕ್ಸಿಸ್ ಸಮಸ್ಯೆ ಇದ್ದಾಗ ನಾವು ಏನೇನ್ ಸೇವಿಸ್ಬೇಕಂತಂದ್ರೆ, ಬೆಳಗ್ಗೆ ಮತ್ತು ಸಾಯಂಕಾಲ 1 ಚಮಚ ಗುಲ್ಕಂದ್ ತಿಂದು ಆಮೇಲೆ 1 ಕಪ್ ಹಾಲು ಕುಡಿಬೇಕು. ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹವನ್ನು ತಂಪು ಮಾಡುತ್ತೆ, ನಮ್ಮ ಬಾಡಿ ಕೂಡ ಡಿಟಾಕ್ಸಿಫೈ ಮಾಡುತ್ತೆ. ಒಂದು ಆಮ್ಲ ಮುರಬ್ಬ ಕೂಡ ಏನಂತಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಎಳಿನೀರು ಕುಡಿಯೋದಾಗ್ಲಿ, ಹೆಚ್ಚು ನೀರು ಕುಡಿಯೋದಾಗ್ಲಿ, ಹೆಚ್ಚು ಹಣ್ಣಿನ ರಸ ಸೇವಿಸೋದಾಗ್ಲಿ, ಈ ರೀತಿಯಾಗಿ ಹೆಚ್ಚು ಲಿಕ್ವಿಡ್ ಪದಾರ್ಥಗಳನ್ನು ನಾವು ಸೇವಿಸಿ ಏನ್ ಮಾಡ್ಬೇಕಿಲ್ಲಿ, ನಮ್ಮ ದೇಹವನ್ನು ಡಿಹೈಡ್ರೇಟ್ ಆಗದ ಹಾಗೆ ನೋಡ್ಕೊಳ್ಬೇಕು. ಮಧ್ಯಾಹ್ನದ ಸಮಯದಲ್ಲಿ ಅಂದ್ರೆ ಊಟ ಮಾಡೋದಕ್ಕಿಂತ 1 ಗಂಟೆ ಮುಂಚೆ ನಾವೇನ್ ಮಾಡ್ಬೇಕು, 1 ಕಪ್ ದಾಳಿಂಬೆ ರಸದಲ್ಲಿ ಒಂದ್ ಸ್ವಲ್ಪ ಕಲ್ಲು ಸಕ್ಕರೆ ಮಿಕ್ಸ್ ಮಾಡಿ ಅದನ್ನ ಕುಡಿಬೇಕು. ನಮ್ಮ ಆಹಾರ ಈಸಿಲಿ ಡೈಜೆಸ್ಟೇಬಲ್ ಅಂದ್ರೆ ಸರಳವಾಗಿ ಜೀರ್ಣವಾಗುವಂತದ್ದು ಇರಬೇಕು. ಎಪಿಸ್ಟಾಕ್ಸಿಸ್ ಸಮಸ್ಯೆ ಇದ್ದಾಗ ನಾವು ಏನ್ ಮಾಡಬಾರ್ದು ಅಂತಂದ್ರೆ, ಹೆವಿ ಫುಡ್, ಸ್ಪೈಸಿ ಫುಡ್, ಕರಿದ ಪದಾರ್ಥಗಳು, ಜಂಕ್ ಫುಡ್ಸ್, ಬೆಳ್ಳುಳ್ಳಿ, ನಾನ್ ವೆಜ್, ಧೂಮಪಾನ, ತಂಬಾಕು, ಮದ್ಯಪಾನ, ಐಸ್ ಕ್ರೀಮ್ ಆಗಿರ್ಬಹುದು, ಟೀ, ಕಾಫಿ, ಇವುಗಳನ್ನೆಲ್ಲ ಏನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ಇವುಗಳ ಸೇವನೆ ಮಾಡಬಾರ್ದು. ಹೆಚ್ಚು ಬಿಸಿಲಿನಲ್ಲಿ ಅಡ್ಡಾಡೋದಾಗ್ಲಿ, ಮೂಗ್ನಲ್ಲಿ ಪೆನ್ನು ಪೆನ್ಸಿಲ್ ಹಾಕೊಳ್ಳೋದಾಗ್ಲಿ, ಆಸ್ಪಿರಿನ್ ತೆಗೆದುಕೊಳ್ಳೋದಾಗ್ಲಿ ಮಾಡಬಾರ್ದು. ಯಾಕಂದ್ರೆ ಇದು ಹೆಚ್ಚು ರಕ್ತಸ್ರಾವ ಉಂಟು ಮಾಡುತ್ತೆ. ಹೀಗೆ ನಾವು ಎಪಿಸ್ಟಾಕ್ಸಿಸ್ ಸಮಸ್ಯೆ ನಿವಾರಿಸಿಕೊಳ್ಳಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.